ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೋಡಿ, ಮಾರ್ನಿಂಗ್ ಎದ್ದ ತಕ್ಷಣ ಮಗಳಿಗೋಸ್ಕರ ಬಾದಾಮ್ ಕೊಟ್ಟು ನೋಡಿ, ಅದಕ್ಕೋಸ್ಕರ ಹಾಗೆ ನಿಮ್ಮ ವಿಡಿಯೋ ಮಾಡ್ತಾ ಇದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ರೀಸನ್ ಅಂತ ಹೇಳಿದರೆ, ನಾವು ಎದ್ದ ತಕ್ಷಣ ಹಾಲು ಆ ರೀತಿ ಕೊಡೋದ್ರಿಂದ ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಆಗ್ಬೋದು ಅಂತ ನನ್ನ ಭಾವನೆ. ಹಾಗಾಗಿ ಫಸ್ಟ್ ಎದ್ದ ತಕ್ಷಣ ಡ್ರೈ ಫ್ರೂಟ್ಸ್ ಕೊಡ್ತೀನಿ. ಹಾಗೆ ಮಾಲ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಲ್ಟ್ ಇದನ್ನು ನಾನು ಯಾಕೆ ಫೋಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಡೇ ಫುಲ್ ಎನರ್ಜೆಟಿಕ್ ಆಗಿರಬಹುದು, ನಮಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಕೂಡ ಇದರಿಂದ ಸಿಗತ್ತೆ. ನಾವು ಏನು ಊಟದಲ್ಲಿ ಇವೆಲ್ಲ ಬಳಸ್ಕೊಳ್ತಾ ಇದ್ದೀವಿ, ಕಾಳು ಕಡಿ ಅಂತ ಹೇಳೋದು ಅದು ಸಾಧ್ಯವಾದ ಮಾತು. ಹಾಗಾಗಿ ಮಾಲ್ಟ್ ಮೂಲಕ ನಾನು ತೊಗೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಈ ಎಲೆಗಳು ಕಾಣಿಸ್ತಾ ಇದೆ, ಇದು ಮತ್ತೆ ಯಾವುದೂ ಅಲ್ಲ, ಕಹಿ ಬೇವು ಅಂತ ಹೇಳಿ ಸಿಗತ್ತಲ್ಲ, ಆ ಎಲೆಗಳನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ರೀಸನ್ ಅಂತ ಹೇಳಿದರೆ ಇಷ್ಟೇ, ಅದು ಕಹಿ ಇರುತ್ತೆ ಹೌದು, ಆದರೆ ಹೋಮ್ ಮೇಡ್ ಮಾಲ್ಟ್ ಪೌಡರ್ ಇದ್ದರೆ ಅದೇನಾಗುತ್ತೆ, ಬೇಗ ಕೆಡೋ ಚಾನ್ಸಸ್ ಇರುತ್ತೆ. 1 ವೀಕು, ಜಾಸ್ತಿ ಅಂದರೆ 1 ವೀಕ್ ಇಲ್ಲ 2 ವೀಕ್ ಇರ್ಬೋದು. ಆಮೇಲೆ ಹುಳು ಗೂಡು ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಲುವಾಗಿ ಈ ರೀತಿ ಬೇವಿನ ಎಲೆಯನ್ನು ಹಾಕಿರೋದ್ರಿಂದ, ಅಥವಾ ಪಲಾವ್ ಎಲೆನೂ ಕೂಡ ಹಾಕೋಬೋದು, ಹಾಕ್ಕೊಂಡು ನಾವು ಸ್ಟೋರ್ ಮಾಡೋದ್ರಿಂದ 4-5 ಮಂತ್ ತನಕ ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಗೆ ರೆಡಿಮೇಡ್ ಕೂಡ ಏನೂ ಅವರು ಎಕ್ಸ್ಪೈರಿ ಡೇಟ್ ಆಗುವವರೆಗೂ ಅದು ಏನೂ ಆಗೋಲ್ಲ. ರೀಸನ್ ಅಂತ ಹೇಳಿದರೆ, ಅದಕ್ಕೆ ಸಾಫ್ಟ್ ಮತ್ತು ಹಾರ್ಡ್ ಕೆಮಿಕಲನ್ನು ಆ್ಯಡ್ ಮಾಡಿ ಇಡ್ತಾರೆ. ಹಾಗಾಗಿ ಆ ರೀತಿ ಇರುತ್ತೆ. ಸುಮ್ಮನೆ ಕೆಮಿಕಲ್ ತಂದು ತಿನ್ನೋಕ್ಕಿಂತ ನಾವು ಹೋಮ್ ಮೇಡ್ ಮಾಡ್ಕೊಳ್ಳೋದು ಬೆಟರ್ ಅಲ್ಲ. ಹಾಗೆ ನಾನು ಇಲ್ಲಿ ಮಾಲ್ಟ್ ಮಾಡಿಕೊಂಡು 1 ಸ್ಪೂನು ಪೌಡ್ರ್ ತೊಗೊಂಡು ಮಾಲ್ಟ್ ಮಾಡಿಕೊಂಡೆ. ಹಾಗೆ ಚಿಯಾ ಸೀಡ್ ನೋಡ್ತಾ ಇದ್ದೀರಲ್ಲ, ಈ ಚಿಯಾ ಸೀಡ್ಸ್ ನೋಡಿ, ಇದು ನಾನು ಇಲ್ಲಿ ನಾರಾಯಣ್ ಖೇಡ್ ಅಂತ ಹೇಳ್ಕೊಂಡು ತೆಲಂಗಾಣ ಸ್ಟೇಟಲ್ಲಿದ್ದೀನಿ. ಇಲ್ಲಿ ಹತ್ತಿರದಲ್ಲಿ ಬೀದರ್ ಡಿಸ್ಟಿಕ್ ಅಟ್ಯಾಚ್ ಇದೆ, ಹತ್ತಿರ ಆಗುತ್ತೆ. ಅಲ್ಲಿ ಈ ಚಿಯಾ ಸೀಡ್ಸ್ ಗ್ರೋ ಮಾಡ್ತಾರೆ. ತುಂಬ ಖುಷಿ ಆಯಿತು. ಯಾಕೆ ಅಂತ ಕೇಳಿದರೆ, ಈ ಚಿಯಾ ಸೀಡ್ಸ್ ನಾನು ಮೊದಲು ಬಳಸ್ತಾ ಇದ್ದೆ ನೋಡಿ, ಈ ರೀತಿ ಬಾಕ್ಸನ್ನು, ಒಂದು ಡಬ್ಬವನ್ನು ತೊಗೊಳ್ತಾ ಇದ್ದೆ. ಅದೇನಾಯಿತು, ಜಸ್ಟ್ 125 ಗ್ರಾಮ್ಸಿಗೆ 195 ರೂಪೀಸ್ ಕೊಟ್ಟು ಯೂಸ್ ಮಾಡ್ತೆ. ಹತ್ತಿರ 200 ರೂಪಾಯಿ ಇಷ್ಟು 100 ಗ್ರಾಮ್ ಚಿಯಾ ಸೀಡ್ಸ್ಗೆ. ನಾನು ಅಂದ್ಕೊಂಡೆ, ಇಷ್ಟು ಕಾಸ್ಟ್ಲಿ ನಾವು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಂಡು, ಎಲ್ಲರ ಕಡೆಯಿಂದ ಆಗಲ್ಲ ಇದು ಅಲ್ವಾ. ಹಾಗಾಗಿ ನೋಡಿ, ಈ 125 ಗ್ರಾಮ್ಸಿಗೆ 195, ಹತ್ತಿರ 200 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಒಂದು ಸಾರಿ. ನನಗೆ ತುಂಬ ಬೆನಿಫಿಟ್ ಅನಿಸ್ತು. ಯಾಕಂತ ಹೇಳಿದರೆ, ಸ್ವಲ್ಪ ನನಗೆ ಡೈಜೆಷನ್ ಪವರ್ ಜಾಸ್ತಿ ಇರೋದ್ರಿಂದ ಹೋಲ್ ಡೇ ಫುಲ್ಲಾಗಿ ಸ್ಟಮಕ್ ಕಂಪ್ಲೀಟು ಎನರ್ಜೆಟಿಕ್ ಆಗಿರಲಿಕ್ಕೂ ಕಷ್ಟ ಆಗ್ತಿತ್ತು. ಅದ್ರ ಸಲುವಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಈ ರೀತಿ ತೊಗೊಳೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಮತ್ತು ನೋಡಿ, ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸನ್ನು ನೆನೆ ಹಾಕ್ಕೊಳ್ತೀನಿ ತಣ್ಣೀರಲ್ಲೇ. ಒಂದು 15 to 20 ಮಿನಿಟ್ ನೆನೆ ಹಾಕಿದರೆ ಸಾಕಾಗುತ್ತೆ. ಅವು ಅಲ್ಲೇ ಅರಳಿಕೊಂಡು, ನಿಮ್ಮ ಸಬ್ಜಾ ಸೀಡ್ಸ್ನೆಲ್ಲ ಗೊತ್ತೇ ಇದೆ, ಅದೇ ಥರ. ಇದು ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳಿದರೆ ತುಂಬ ಖುಷಿ ಅನಿಸುತ್ತೆ. ಯಾಕೆ ಅಂತ ಕೇಳಿದರೆ, ಎಲ್ಲ ರೀತಿಯಲ್ಲೂ ನಮಗೆ ಬೇಕಾದಂತಹ ಪ್ರೋಟೀನ್ಸ್, ಮೆಗ್ನೀಷಿಯಮ್ ಎಲ್ಲವೂ ಸಿಗುವಂತಹದ್ದು. ಜೊತೆಗೆ ಒಮೆಗಾ 3 ಕೂಡ ಇದೆ, ಸ್ಕಿನ್ಗೆ ತುಂಬ ಒಳ್ಳೆ ಆಗಿರುವಂತಹ ವಿಟಮಿನ್ಸ್ ಅವು. ಜೊತೆಗೆ ಇದನ್ನು ನಾನು ಈ ರೀತಿ 15 ಮಿನಿಟ್ಸ್ ನೆನೆಸಿಟ್ಟು, ನಾನು ಗಂಜಿ ಮಾಲ್ಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಅದ್ರ ಜೊತೆಗೆ ಇದು ಎಳ್ನೀರು, ಹಾಗೆ ಲೆಮನ್ ಜ್ಯೂಸ್, ಹಾಗೆ ಈ ಲಿಕ್ವಿಡ್ ಜ್ಯೂಸಸ್ ಯಾವುದೆಲ್ಲ ಇರ್ತವೆ, ಸಲಾಡ್ಸು, ಎಲ್ಲದಕ್ಕೂ ನೆನೆ ಇಟ್ಕೊಂಡು ಮಿಕ್ಸ್ ಮಾಡಿ ತಿನ್ನಬಹುದು. ಬರೀ ಹೀಗೆ ಮಾಡಬೇಕು ಅಂತಿಲ್ಲ. ಮಾರ್ನಿಂಗ್ ಎದ್ದ ತಕ್ಷಣ ಇದೊಂದು ಹ್ಯಾಬಿಟ್ ನನಗೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಹೇಳಿದ ಹಾಗೆ, ಇದು ಈ ಬೀದರ್ ಡಿಸ್ಟಿಕ್ಕಲ್ಲಿ ಗ್ರೋ ಆಗುತ್ತೆ ಅಂತ ಹೇಳಿದೆ. ಹೌದು, ನಾನೀಗ 100 ಗ್ರಾಮಿಗೆ 200 ರೂಪೀಸ್ ಕೊಟ್ಟು ತೊಗೊಂಡಿದ್ದೆ ಮೊದಲು. ಇಲ್ಲಿ ಹಾಗೆಲ್ಲ 250 ರೂಪೀಸ್ ಒಳಗಡೆನೆ 1 kg ಚಿಯಾ ಸೀಡ್ಸ್ ಸಿಗುತ್ತೆ. ಯಾರಾದರೂ ನಂಬ್ತೀರಾ? ಹೌದು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಪೋಸ್ಟ್ ಮೂಲಕ ಸಪ್ಲೈ ಮಾಡ್ತಾ ಇದ್ದಾರೆ. ಪ್ರೀಪೇಯ್ಡ್ ಮಾಡಿದರೆ ನಮಗೆ ನಮ್ಮ ಮನೆ ಬಾಗಿಲಿಗೆ ಬಂದು ಮುಟ್ಟುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. 250 ರೂಪೀಸಿಂದ 300 ಒಳಗಡೆ 1 kg ಚಿಯಾ ಸೀಡ್ಸ್ ಸಿಗುತ್ತೆ ಅಂದರೆ ನೀವು ಬೇಡ ಅಂತೀರಾ. ಹೀಗಿರುವಾಗ
ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ. ಈ ರೀತಿಯಲ್ಲಿ ನಾವು ಈಸಿಯಾಗಿ ತೊಗೋಬಹುದು. ಇಷ್ಟು ಕಡಿಮೆದಾ ಅಂತ ಕೇಳಿದರೆ ಹೌದು, ಇಲ್ಲಿ ಗ್ರೋ ಮಾಡೋದ್ರಿಂದ ಅವರು ಈ ಅಮೌಂಟಿಗೆ ಮಾರ್ತಾ ಇದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಬೇಕು ಅಂತ ಹೇಳಿದರೆ ಒಂದು ಕಮೆಂಟ್ ಮಾಡಿ ನೀವು ಪಡ್ಕೋಬಹುದು. ನಾನು ಬೇಕಾದರೆ ನಾನು ತೊಗೊಂಡಿರುವಂತಹ ಅಡ್ರೆಸ್ಸನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಈಸಿಯಾಗಿ ನೋಡಿ, ಮಾಲ್ಟಲ್ಲಿ ಮಿಕ್ಸ್ ಮಾಡಿ ಮಾರ್ನಿಂಗ್ ತೊಗೊಂಡು 1 ಗಂಟೆ ಇಲ್ಲ 2 ಗಂಟೆ ನಂತರ ನಾನು ಫುಡನ್ನು ತೊಗೊಳ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಇರಲಿ. ಸಿ ಯು ಸೂನ್.